28 ಕೋಟಿ ವೆಚ್ಚ, 60 ದಿನ, 200 ಗಂಟೆ. ಎಸ್ ವೀಕ್ಷಕರೇ, ಈ ವರ್ಷ ಕರ್ನಾಟಕದಲ್ಲಿ ಮಳೆ ಕೊರತೆಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಮಳೆಯಾದ್ರೇನೆ ರೈತರಿಗೂ ಅನುಕೂಲ, ಬದುಕು ಹಸನ, ರಾಜ್ಯಕ್ಕೂ ಕೂಡ ಅನುಕೂಲ. ಈಗ ಮಳೆ ಕೊರತೆಯಿಂದಾಗಿ ಇಡೀ ರೈತ ಸಮೂಹವೇ ಆತಂಕದಲ್ಲಿ ಇದೆ. ಬಿತ್ತಿದ ಬೆಳೆಗೆ ಮಳೆ ಇಲ್ಲದೆ ಒಣಗುವ ಪರಿಸ್ಥಿತಿ ಬಂದಿದೆ. ಕೆಲವು ರೈತರಂತೂ ಬೆಳೆಗಳನ್ನೇ ನಾಶ ಮಾಡ್ತಿದ್ದಾರೆ. ಕೆರೆ ಕುಂಟೆಗಳು ಬತ್ತಿ ಹೋಗಿವೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಈ ಸಂಕಷ್ಟದ ಪರಿಸ್ಥಿತಿಯಿಂದ ರೈತರನ್ನ ಮತ್ತು ರಾಜ್ಯವನ್ನ ಪಾರು ಮಾಡಲು ಈಗ ಡಿಕೆಶಿ ನೇತೃತ್ವದ ಸರ್ಕಾರ ಒಂದು ಅಂತಿಮ ಅಸ್ತ್ರವನ್ನ ಹೊರತೆಗೆದಿದೆ. ಅದೇ ಮೋಡ ಬಿತ್ತನೆ ಅಥವಾ ಕೃತಕ ಮಳೆ. ಹೌದು, ಆಕಾಶದಲ್ಲಿ ಮೋಡಗಳಿದ್ರೂ ಕೂಡ ಮಳೆಯಾಗದ ಕಡೆಗಳಲ್ಲಿ ವಿಜ್ಞಾನದ ಮ್ಯಾಜಿಕ್ ಮಾಡುವ ಮೂಲಕ ಮಳೆ ಸುರಿಸಲು ಸರ್ಕಾರ ಈಗ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಈ ಮೋಡ ಬಿತ್ತನೆ ಯಾವಾಗ ಶುರುವಾಗುತ್ತೆ? ಎಷ್ಟು ಜಿಲ್ಲೆಗಳಲ್ಲಿ ಮಳೆ ಸುರಿಸುವ ಪ್ಲಾನ್ ಇದೆ? ಈ ಯೋಜನೆಯ ಹಿಂದಿರುವಂತಹ ವೈಜ್ಞಾನಿಕ ಲೆಕ್ಕಾಚಾರವು ಏನು? ಮೋಡ ಬಿತ್ತನೆಯಿಂದ ಸಮಸ್ಯೆ ಬಗ್ಗೆ ಹರಿಯುತ್ತಾ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ನಾನು ಶಿವಮೂರ್ತಿ ಸರ್ಪಾ. 27 ಜಿಲ್ಲೆ, 178 ತಾಲೂಕುಗಳಲ್ಲಿ ಮಳೆ ಅಭಾವ. ಜೂನ್ ಜುಲೈ ತಿಂಗಳಲ್ಲಿ ಕೈಕೊಟ್ಟ ಮಳೆರಾಯ. ರಾಜ್ಯ ಸರ್ಕಾರ ಇಷ್ಟು ದೊಡ್ಡ ಮಟ್ಟದ ನಿರ್ಧಾರ ತೆಗೆದುಕೊಳ್ಳಲು ಕಾರಣ ಅತಿ ಭಯಾನಕವಾಗಿರುವಂತಹ ಮಳೆ ಕೊರತೆಯ ಅಂಕಿ ಅಂಶಗಳು. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ನೀಡಿರುವಂತಹ ವರದಿಯ ಪ್ರಕಾರ ಈ ಬಾರಿ ಮುಂಗಾರು ಮಳೆ ಆರಂಭದಲ್ಲೇ ಮುನಿಸಿಕೊಂಡಿದೆ. ಜೂನ್ ತಿಂಗಳ ಅಂತ್ಯಕ್ಕೆ ರಾಜ್ಯದಲ್ಲಿ 42% ಮಳೆ ಕೊರತೆ ದಾಖಲಾಗಿತ್ತು. ಜುಲೈ ತಿಂಗಳ ಅಂತ್ಯಕ್ಕೆ ಈ ಕೊರತೆ 29%ರಷ್ಟಿತ್ತು. ಆಗಸ್ಟ್ 13ರ ವೇಳೆಗೆ ಬಂದಿರುವಂತಹ ತಾಜಾ ಮಾಹಿತಿಯ ಪ್ರಕಾರ ರಾಜ್ಯದ ಒಟ್ಟು 31 ಜಿಲ್ಲೆಗಳ ಪೈಕಿ 27 ಜಿಲ್ಲೆಗಳ 178 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ. ಅಂದರೆ ಬಹುತೇಕ ಇಡೀ ರಾಜ್ಯವೇ ಈಗ ಮಳೆಗಾಗಿ ಆಕಾಶದ ಕಡೆಗೆ ಮುಖ ಮಾಡಿ ಕೂತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕೈಕಟ್ಟಿ ಕುಳಿತರೆ ಬೆಳೆಗಳೆಲ್ಲ ನಾಶವಾಗುತ್ತವೆ ಎಂಬ ಕಾರಣಕ್ಕೆ ಸರ್ಕಾರ ಈಗ ಮೋಡ ಬಿತ್ತನೆಗೆ ಮುಂದಾಗಿದೆ. 60 ದಿನ, 200 ಗಂಟೆಗಳ ವೈಮಾನಿಕ ಹಾರಾಟ. ಕೃತಕ ಮಳೆಗಾಗಿ 28.52 ಕೋಟಿ ರೂಪಾಯಿ ವ್ಯಯ. ಈಗ ಸರ್ಕಾರ ಹೊರಡಿಸಿರುವಂತಹ ಆದೇಶದ ಪ್ರಕಾರ ಕರ್ನಾಟಕ ತುರ್ತು ಮೋಡ ಬಿತ್ತನೆ ಕಾರ್ಯಕ್ರಮ 2026 ಜಾರಿಗೆ ಬರಲಿದೆ. ಇದರ ಪ್ರಮುಖ ಅಂಶಗಳನ್ನು ನಾವು ಈಗ ನೋಡುವುದಾದರೆ, ಕಾರ್ಯಾಚರಣೆ ಅವಧಿ ಒಟ್ಟು 60 ದಿನಗಳ ಕಾಲ ಈ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆಯಲಿದೆ. ಅಂದರೆ 2 ತಿಂಗಳ ಕಾಲ ಈ ಆಪರೇಷನ್ ನಡೆಯಲಿದೆ. ವಿಶೇಷ ವಿಮಾನಗಳ ಮೂಲಕ ಮೋಡಗಳಿರುವಂತಹ ಪ್ರದೇಶದಲ್ಲಿ ಸುಮಾರು 200 ಗಂಟೆಗಳ ಕಾಲ ಹಾರಾಟವನ್ನು ನಡೆಸಿ ರಾಸಾಯನಿಕಗಳನ್ನು ಸಿಂಪಡಿಸಲಾಗುತ್ತೆ. ಈ ಯೋಜನೆಗಾಗಿ ಸರ್ಕಾರ 28.52 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಈ ಹಿಂದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಲಬುರಗಿ, ಬೆಳಗಾವಿ ಮತ್ತು ಬೆಂಗಳೂರು ಪ್ರಾದೇಶಿಕ ವಿಭಾಗಗಳಲ್ಲಿ ನಡೆಸಿದಂತಹ ಸಭೆಗಳಲ್ಲಿ ಜನಪ್ರತಿನಿಧಿಗಳು ಮೋಡ ಬಿತ್ತನೆಗಾಗಿ ತೀವ್ರವಾಗಿ ಒತ್ತಾಯವನ್ನು ಹಾಕಿದ್ರು. ರೈತರ ಹಿತದೃಷ್ಟಿಯಿಂದ ಈಗ ಈ ಪ್ರಸ್ತಾವನೆಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಖ್ಯಾತಿ ಕ್ಲೈಮೇಟ್ ಕನ್ಸಲ್ಟೆನ್ಸ್ಗೆ ಹೊಣೆ. ವರ್ಷಧಾರೆ ಯಶಸ್ಸಿನ ಹಾದಿಯಲ್ಲಿ ಹೊಸ ಹೆಜ್ಜೆ. ಮೋಡ ಬಿತ್ತನೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಇದಕ್ಕೆ ಬೇಕಾದಂತಹ ತಾಂತ್ರಿಕ ನೈಪುಣ್ಯತೆಗಾಗಿ ಸರ್ಕಾರವು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಶನ್ ಕನ್ಸಲ್ಟೆನ್ಸ್ LLP ಎಂಬಂತಹ ಸಂಸ್ಥೆಯ ಪ್ರಸ್ತಾವನೆಯನ್ನು ಪರಿಗಣಿಸಿದೆ. ಈ ಹಿಂದೆ ಕರ್ನಾಟಕದಲ್ಲಿ ನಡೆದಿದ್ದ ವರ್ಷಧಾರೆ ಮೋಡ ಬಿತ್ತನೆ ಕಾರ್ಯಕ್ರಮ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೀರಿಯಾಲಜಿ ನಡೆಸಿದಂತಹ ಕೈಪಿಕ್ಸ್ ಪ್ರಯೋಗಗಳ ಯಶಸ್ಸನ್ನು ಕೂಡ ಆಧರಿಸಿ ಈ ಬಾರಿಯ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ವಿಶೇಷ ವಿಮಾನಗಳಲ್ಲಿ ಸಿಲ್ವರ್ ಅಯೋಡೈಡ್ ಅಥವಾ ಸೋಡಿಯಂ ಕ್ಲೋರೈಡ್ನಂತಹ ರಾಸಾಯನಿಕಗಳನ್ನು ತುಂಬಿಕೊಂಡು ಹೋಗಿ ಮಳೆ ಸುರಿಸಬಲ್ಲಂತಹ ಮೋಡಗಳಿಗೆ ಇಂಜೆಕ್ಟ್ ಮಾಡಲಾಗುತ್ತೆ. ಇದು ಮೋಡಗಳಲ್ಲಿ ನೀರಿನ ಹನಿಗಳು ಬೇಗನೆ ರೂಪುಗೊಳ್ಳುವಂತೆ ಮಾಡಿ ಮಳೆ ಸುರಿಯಲು ಪ್ರೇರೇಪಿಸುತ್ತೆ. ಯಾರ ಜವಾಬ್ದಾರಿ ಏನು? KSNDMC ನೀರಾವರಿ ನಿಗಮದ ಮೈತ್ರಿ. ಈ ಬೃಹತ್ ಯೋಜನೆಯನ್ನ 2 ಸಂಸ್ಥೆಗಳು ಜಂಟಿಯಾಗಿ ನಿರ್ವಹಿಸಲಿವೆ. KSNDMC ಈ ಸಂಸ್ಥೆಯು ಯೋಜನೆಯ ವೈಜ್ಞಾನಿಕ ಮೇಲ್ವಿಚಾರಣೆ, ಕಾರ್ಯಾಚರಣೆಯ ನಂತರದ ಮೌಲ್ಯಮಾಪನ ಮತ್ತು ತಾಂತ್ರಿಕ ಚಟುವಟಿಕೆಗಳನ್ನು ನೋಡಿಕೊಳ್ಳಲಿದೆ. ಅಂದರೆ ಎಲ್ಲಿ ಮೋಡಗಳು ಇವೆ, ಎಲ್ಲಿ ಬಿತ್ತನೆ ಮಾಡಬೇಕು, ಮಳೆ ಆಯಿತೇ ಇಲ್ಲವೇ, ಈ ರೀತಿಯಾಗಿ ರಿಪೋರ್ಟನ್ನು ಈ ಕೇಂದ್ರವು ದೃಢೀಕರಿಸುತ್ತೆ. ಹಾರಾಟದ ಬಿಲ್ಗಳನ್ನು ಪ್ರಮಾಣೀಕರಿಸುವ ಜವಾಬ್ದಾರಿಯೂ ಕೂಡ ಇವರ ಮೇಲಿದೆ.
ಇನ್ನು ಕಾವೇರಿ ನೀರಾವರಿ ನಿಗಮ ಯೋಜನೆಯ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳನ್ನು ಈ ನಿಗಮವು ನೋಡಿಕೊಳ್ಳಲಿದೆ. ಜಲಸಂಪನ್ಮೂಲ ಇಲಾಖೆಯ ಅಡಿಯಲ್ಲಿ ಈ ಕೆಲಸ ನಡೆಯಲಿದೆ. ಸರ್ಕಾರವು ಕೇವಲ ಹಣ ನೀಡುವುದು ಮಾತ್ರವಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಇದು ವೈಜ್ಞಾನಿಕವಾಗಿ ನಡೆಯುವಂತೆ ಎಚ್ಚರವನ್ನು ವಹಿಸಿದೆ. ಅತಿ ಹೆಚ್ಚು ಮಳೆ ಕೊರತೆ ಇರುವಂತಹ 178 ತಾಲೂಕುಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಮೋಡ ಬಿತ್ತನೆ ಅಂದ್ರೆ ಏನು? ಇದು ಕೆಲಸ ಮಾಡುತ್ತಾ? ಹಿಂದಿನ ಅನುಭವಗಳು ಏನ್ ಹೇಳುತ್ತೆ? ಮೋಡ ಬಿತ್ತನೆ ಎಂಬುದು ಒಂದು ಆಧುನಿಕ ವಿಜ್ಞಾನ. ಆಕಾಶದಲ್ಲಿ ಮೋಡಗಳಿದ್ರೂ ಸಹ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅವು ಮಳೆಯಾಗಿ ಸುರಿಯಲ್ಲ. ಅಂತಹ ಮೋಡಗಳಿಗೆ ರಾಸಾಯನಿಕಗಳನ್ನು ಸಿಂಪಡಿಸಿದಾಗ ಮೋಡಗಳಲ್ಲಿನ ತೇವಾಂಶವು ದೊಡ್ಡ ಹನಿಗಳಾಗಿ ಬದಲಾಗಿ ಗುರುತ್ವಾಕರ್ಷಣೆಯಿಂದಾಗಿ ಮಳೆಯಾಗಿ ಕೆಳಗೆ ಬೀಳುತ್ತೆ. ಭಾರತದಲ್ಲಿ ಕರ್ನಾಟಕವು ಮೋಡ ಬಿತ್ತನೆಯಲ್ಲಿ ಹೆಚ್ಚು ಅನುಭವವನ್ನು ಹೊಂದಿರುವಂತಹ ರಾಜ್ಯ. ಈ ಹಿಂದೆ ನಡೆಸಿದಂತಹ ವರ್ಷಧಾರೆ ಕಾರ್ಯಕ್ರಮದಿಂದ ಕೆಲವು ಜಿಲ್ಲೆಗಳಲ್ಲಿ 15% ಹೆಚ್ಚು ಮಳೆಯಾದ ವರದಿಗಳು ಕೂಡ ಇವೆ. ಈಗಿನ 2026-27ನೇ ಸಾಲಿನ ಭಾರತ ಪರಿಸ್ಥಿತಿಯಲ್ಲಿ ಲಭ್ಯವಿರುವ ಎಲ್ಲ ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಮಳೆ ತರಿಸುವುದು ಸರ್ಕಾರದ ಗುರಿಯಾಗಿದೆ. ಆದರೆ ಮೋಡ ಬಿತ್ತನೆ ಯಶಸ್ವಿಯಾಗಬೇಕಾದ್ರೆ ಆಕಾಶದಲ್ಲಿ ತೇವಾಂಶ ಇರುವ ಮೋಡಗಳು ಇರುವುದು ಅತಿ ಅಗತ್ಯ. ಮೋಡಗಳೇ ಇಲ್ಲದ ಖಾಲಿ ಆಕಾಶದಲ್ಲಿ ಮಳೆ ಸುರಿಸಲು ಸಾಧ್ಯವೇ ಇಲ್ಲ. ವಿಜ್ಞಾನದ ಮೇಲಿರುವ ಸವಾಲುಗಳು ಏನು? ಈ ಯೋಜನೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಕೆಲವು ಟೀಕೆಗಳು ಇವೆ. 28 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಮಳೆ ಬರೆದಿದ್ರೆ ಏನು ಮಾಡುವುದು ಎಂಬ ಪ್ರಶ್ನೆ. ಆದರೆ ತಜ್ಞರ ಪ್ರಕಾರ ಬರಗಾಲದ ಸಮಯದಲ್ಲಿ ಕೈಕಟ್ಟಿ ಕುಳಿತು ಬೆಳೆ ನಷ್ಟವಾಗಿ ಸಾವಿರಾರು ಕೋಟಿ ರೂಪಾಯಿ ಪರಿಹಾರ ನೀಡುವುದಕ್ಕಿಂತ 28 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಬಾರಿಯಾದರೂ ಕೂಡ ಪ್ರಯತ್ನಿಸುವುದು ಉತ್ತಮ. ಒಂದು ವೇಳೆ ಈ ಮೋಡ ಬಿತ್ತನೆಯಿಂದ 10% ಮಳೆ ಬಂದರೂ ಸಾಕು, ಅದು ಸಾವಿರಾರು ಎಕರೆ ಬೆಳೆಗಳನ್ನು ಉಳಿಸಬಹುದು ಮತ್ತು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು. ರಾಜ್ಯದ 27 ಜಿಲ್ಲೆಗಳಲ್ಲಿ ಈಗ ಮಳೆಯ ತುರ್ತು ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ವಿಜ್ಞಾನದ ಮೊರೆ ಹೋಗಿದ್ದಾರೆ. ಈ ಪ್ರಕ್ರಿಯೆಯು ಪೂರ್ಣವಾಗಿ ಪಾರದರ್ಶಕವಾಗಿ ನಡೆಯಲಿದ್ದು ಪ್ರತಿ ಹಾರಾಟದ ಮಾಹಿತಿಯನ್ನು ಕೂಡ ದಾಖಲಿಸಲಾಗುತ್ತೆ. ಕರ್ನಾಟಕದಲ್ಲಿ 70% ಮಳೆ ಕೊರತೆ. ವೀಕ್ಷಕರೇ, ಜೂನ್ 4ರಂದು ರಾಜ್ಯಕ್ಕೆ ಪ್ರವೇಶಿಸಿದಂತಹ ಮುಂಗಾರು ಮಳೆ ಆರಂಭದಲ್ಲಿ ಒಂದೆರಡು ದಿನ ಭರವಸೆಯನ್ನ ಮೂಡಿಸಿತಾದರೂ ಕೂಡ ಆಮೇಲೆ ಕಣ್ಣಾಮುಚ್ಚಲೆ ಆಟ ಶುರು ಮಾಡಿತು. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಸುರಿದ ಮಳೆಯನ್ನು ಹೊರತುಪಡಿಸಿದರೆ ಉಳಿದೆಡೆ ಆಕಾಶದಲ್ಲಿ ಮೋಡಗಳಿದ್ರೂ ಹನಿ ಮಳೆ ಬೀಳಲಿಲ್ಲ. ನಾವು ಒಟ್ಟಾರೆ ಲೆಕ್ಕ ಹಾಕಿ ನೋಡಿದಾಗ ರಾಜ್ಯಾದ್ಯಂತ ವಾಡಿಕೆಗಿಂತ ಬರೋಬ್ಬರಿ 60-70% ಮಳೆ ಕೊರತೆಯಾಗಿದೆ. ಅಂದರೆ ಮುಕ್ಕಾಲು ಭಾಗ ಮಳೆಯೇ ಆಗಿಲ್ಲ. ರೈತರಿಗೆ ಬಿತ್ತನೆಗೆ ಅತ್ಯಂತ ಮುಖ್ಯವಾದ ಜೂನ್ ತಿಂಗಳಿನಲ್ಲೇ 42% ಮಳೆ ಕಡಿಮೆ ಆಗಿತ್ತು. ಜೂನ್ನಲ್ಲಿ ಸರಾಸರಿ 116 ಮಿಲಿಮೀಟರ್ ಮಳೆಯಾಗಬೇಕಾಗಿದ್ದಂತಹ ಜಾಗದಲ್ಲಿ ಬಿದ್ದದ್ದು ಕೇವಲ 82 ಮಿಲಿಮೀಟರ್ ಮಾತ್ರ. ಕಳೆದ 5 ದಶಕಗಳಲ್ಲಿ ಅಂದರೆ ಕಳೆದ 50 ವರ್ಷಗಳ ಇತಿಹಾಸದಲ್ಲಿ ಇದು 4ನೇ ಅತಿದೊಡ್ಡ ಮಳೆ ಕೊರತೆಯ ವರ್ಷವಾಗಿ ದಾಖಲಾಗ್ತಾ ಇದೆ. ಇನ್ನು ಜುಲೈ ತಿಂಗಳಿನಲ್ಲೂ ಕೂಡ ಈ ಪರಿಸ್ಥಿತಿ ಸುಧಾರಿಸಲೇ ಇಲ್ಲ. ಜುಲೈ ವೇಳೆಗೆ ಮಳೆ ಪ್ರಮಾಣ ಅರ್ಧಕ್ಕರ್ಧ ಕುಸಿದು ಬಿದ್ದಿದೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಳೆ? ಈಗ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮಳೆ ಕೊರತೆಯಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ನೋಡೋಣ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಟ್ಟಾರೆಯಾಗಿ 33% ಮಳೆ ಕಡಿಮೆಯಾಗಿದೆ. ಬೀದರ್ ಮತ್ತು ಹಾವೇರಿ ಬರೋಬ್ಬರಿ 51% ಮಳೆ ಕೊರತೆಯಾಗಿದೆ. ಇನ್ನು ದಾವಣಗೆರೆ 52% ಕಮ್ಮಿ ಮಳೆಯಾಗಿದೆ. ಇನ್ನು ಕಲಬುರಗಿ, ಕೊಪ್ಪಳ, ಧಾರವಾಡ, ಯಾದಗಿರಿ, ರಾಯಚೂರು, ಗದಗ ಇಲ್ಲಿ 28% 39% ಭೀಕರ ಮಳೆ ಅಭಾವ ಎದುರಿಸ್ತಾ ಇವೆ. ಇನ್ನು ದಕ್ಷಿಣ ಕರ್ನಾಟಕ ಮತ್ತು ಮಲೆನಾಡು ಭಾಗದಲ್ಲಿ ನೋಡೋದಾದ್ರೆ ಮೈಸೂರು ಅತ್ಯಂತ ಗಂಭೀರ ಅಂದರೆ 56% ಮಳೆ ಕೊರತೆ. ಇನ್ನು ಶಿವಮೊಗ್ಗ 44%, ಕೊಡಗು 45%, ಚಿಕ್ಕಮಗಳೂರು 43%. ಮಲೆನಾಡಿನ ಹೆಬ್ಬಾಗಲುಗಳಲ್ಲಿ ಅರ್ಧದಷ್ಟು ಮಳೆ ಕಾಯ್ತಾ ಇದೆ. ಹಾಸನ, ಮಂಡ್ಯ, ಚಿತ್ರದುರ್ಗ, ಚಾಮರಾಜನಗರ, ಕೋಲಾರ, ಆಮೇಲೆ ಚಿಕ್ಕಬಳ್ಳಾಪುರ ಇಲ್ಲಿ 21% 32% ಮಳೆ ಕಡಿಮೆ ಆಗಿದೆ. ಇಡೀ ರಾಜ್ಯದಲ್ಲಿ ಕೇವಲ ಬೆಳಗಾವಿಯಲ್ಲಿ 7% ಮಳೆ ಕೊರತೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ 15% ಕಡಿಮೆ. ಈ ಜಿಲ್ಲೆಗಳಲ್ಲಿ ಮಾತ್ರ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿದೆ. ಯಾಕಂದರೆ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ 13% ಮಾತ್ರ ಕೊರತೆಯಾಗಿದೆ. ಅತ್ಯಂತ ಅಪಾಯಕಾರಿ ಜಿಲ್ಲೆ ಅಂದರೆ ಅದು ವಿಜಯನಗರ. ಸರ್ಕಾರ ನೀಡಿರುವಂಥ ಮಾಹಿತಿಯಂತೆ ವಿಜಯನಗರ ಜಿಲ್ಲೆಯಲ್ಲಿ ಬರೋಬ್ಬರಿ 67% ಮಳೆ ಕೊರತೆಯಾಗಿದ್ದು ಇಡೀ ರಾಜ್ಯದಲ್ಲಿ ಅತ್ಯಂತ ಅಪಾಯಕಾರಿ ಮಟ್ಟದಲ್ಲಿದೆ. ರಾಜ್ಯದ ಒಟ್ಟು 178 ತಾಲೂಕುಗಳಲ್ಲಿ ಮಳೆ ಅಭಾವವಿದ್ದು 20 ತಾಲೂಕುಗಳಲ್ಲಂತೂ ಹನಿ ಮಳೆಯೇ ಬಿದ್ದಿಲ್ಲ. ವೀಕ್ಷಕರೇ, ಒಟ್ಟಾರೆಯಾಗಿ ರಾಜ್ಯದಲ್ಲಿ ಮಳೆ ಕೊರತೆಯಿಂದ ರೈತರು ಕಂಗಾಲಾಗಿದ್ದು ಅವರ ನೆರವಿಗೆ ಧಾವಿಸಿರುವಂತಹ ಸರ್ಕಾರ ಮೋಡ ಬಿತ್ತನೆ ಎಂಬ ವೈಜ್ಞಾನಿಕ ಅಸ್ತ್ರವನ್ನು ಬಳಸಲು ಈಗ ಸಜ್ಜಾಗಿದೆ. 28 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯು ಬರದ ಛಾಯೆಯಲ್ಲಿರುವಂತಹ 27 ಜಿಲ್ಲೆಗಳ 178 ತಾಲೂಕುಗಳಿಗೆ ಆಶಾದಾಯಕ. 60 ದಿನಗಳ ಕಾಲ ನಡೆಯಲಿರುವಂತಹ ಈ ಕೃತಕ ಮಳೆ ಪ್ರಕ್ರಿಯೆಯು ಒಣಗುತ್ತಿರುವ ಬೆಳೆಗಳಿಗೆ ಜೀವ ತುಂಬುವ ಭರವಸೆಯನ್ನು ಕೂಡ ಮೂಡಿಸಿದೆ. ಪ್ರಕೃತಿಯ ಮುನಿಸಿನ ನಡುವೆಯೂ ಕೂಡ ವಿಜ್ಞಾನದ ನೆರವಿನಿಂದ ಅನ್ನದಾತನ ಬದುಕನ್ನು ಹಸನುಗೊಳಿಸಲು ಸರ್ಕಾರ ಮುಂದಾಗಿರುವುದು ಸ್ವಾಗತಾರ್ಹ.
ಈ ಕರ್ನಾಟಕ ತುರ್ತು ಮೋಡ ಬಿತ್ತನೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಾಡಿನ ಜಲಾಶಯಗಳು ತುಂಬಿ ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ ಎಂಬುದು ಕೂಡ ನಾಡಿನ ಜನತೆಯ ಆಶಯವಾಗಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.